ಸಿದ್ದೇಶ್ವರ ಸರ್ವೇಶ್ವರ ನಮಮಿ ಶಂಕರ ದುರಿತ ಮುನಿ ವರದ ಕಣ್ಣಾಗಲೆಗೆ ಗಜವೈರಿ ಬೀಜವಾಯ್ ಇಳಿದು ಪ್ರಜೆ ಪರಿವಾರ ಸಗಿತಾಗ ಮುನಿ ಪಾದಾಂಬುಜಗೆ ನಮಿಸಿ ನಾರದ ಮಹರ್ಷಿಗಳು 3 ಮುಕ್ಕಾಲುಗಳಿಗೆ ಏರಿ 3 ಲೋಕವನ್ನು ಸಂಚಾರ ಮಾಡಿ ಅಲ್ಲಿಯ ಆಗು ಹೋಗುಗಳನ್ನು ತಿಳಿದುಕೊಳ್ಳುವಂತಹ ಸಾಮರ್ಥ್ಯವುಳ್ಳವರು ತಾವು ನಿಜ ಅಲ್ಲವೇ? ಲೋಕ ಕಲ್ಯಾಣ ತಮ್ಮ ಮುಖ್ಯ ಧ್ಯೇಯ. ಈ ಹೊತ್ತಿನಲ್ಲಿ ಈ ಕಾಲಕಂಜ ನಗರವನ್ನು ಪ್ರವೇಶ ಮಾಡಿದ್ದೀರಿ. ನೀವು ಒಂದಾಕ್ಷರ ಸಂತೋಷ ತಡೆಯುವುದಕ್ಕಾಗುವುದಿಲ್ಲ ದೇವರೇ. ಹೌದು ಸ್ವಾಮಿ, ನೋಡಿ ಎದ್ದು ಆ ಕಡೆ ಈ ಕಡೆ ಹೋಗ್ತಾ ಇದ್ದಾರೆ. ಯಾಕಾಗಿ ಗೊತ್ತಾ? ಪೂಜೆ ಮಾಡಬೇಕು ಅಂತ. ಹೌದಯ್ಯ, ಈ ಪಟ್ಟಣದಲ್ಲಿ ಕುಳಿತಂತಹ ನಿಮ್ಮನ್ನು ಯೋಗ್ಯ ರೀತಿಯಲ್ಲಿ ಸತ್ಕಾರ ಮಾಡಬೇಕು ಎಂಬ ಆಶೆ ಎಲ್ಲರಿಗಿದೆ. ಬರುವುದಕ್ಕೆ ಮನಸ್ಸಿಲ್ಲ. ಅವರು ನೋಡಿ ತಲೆ ಕೆಳಗೆ ಹಾಕಿದ್ದಾರೆ. ಯಾಕಾಗಿ? ದೇವರು ಇಲ್ಲಿಗೂ ಬಂದಿದ್ದಾರಲ್ಲ ಅಂತ ಬೇಸರವೋ ಏನೋ. ಎಲ್ಲ ಇರಲಿ, ಈ ಹೊತ್ತಿನಲ್ಲಿ ನಿಮ್ಮನ್ನು ಪ್ರೀತಿಯಿಂದ ಬರಮಾಡಿಸಿಕೊಂಡಿದ್ದೇನೆ. ಎತ್ತರವಾದಂತಹ ಪೀಠ ಕುಳ್ಳಿರಿಸಿದ್ದೇನೆ. ಇನ್ನೂ ಕೆಲವು ವಿಧವಾದಂತಹ ಪೂಜೆಗಳಾಗಬೇಕು. ಆ ಪೂಜೆ ಮಾಡಿದ್ರೆ ನನಗೆ ಮನಸ್ಸಿಗೆ ನೆಮ್ಮದಿ. ದೇವರೇ, ಒಂದು 5 ಬಗೆಯ ಪೂಜೆ ಉಂಟಂತಲ್ಲ, ಯಾವುದೆಲ್ಲ ನನಗೆ ಸರಿಯಾಗಿ ನೆನಪು ಬರುವುದಿಲ್ಲ. ಆದ್ರೆ ಕೆಲವೊಂದು ನೆನಪುಂಟು. ನೆನಪಿದ್ದನ್ನು ಮಾಡಬಹುದಲ್ವ ಸ್ವಾಮಿ? ಅವಕಾಶ ಉಂಟಲ್ವಾ? ಈ ಪಾದ ಪೂಜೆ, ಮುಖಕ್ಕೆ ಮಂಗಳಾರತಿ, ಉದರಕ್ಕೆ ತಿನ್ನುವುದಕ್ಕೆ ಕೊಡಬೇಕು ಅಂತ ಹೇಳಿದ್ದಾರೆ. ಈ ಮುನಿಗಳನ್ನು ಹಾಗೆಲ್ಲ ಬಿಡಬಾರ್ದಂತೆ. ಎಲ್ಲಿಟ್ಟದು? ತಂಬಿಗೆ ತಂಬಿಗೆ ಒಳ್ಳೆ ಕಥೆ ಆಯ್ತಲ್ಲ. ನಾನು ಆವಾಗಲೇ ಹೇಳಿದ್ದೇನೆ, ಎಲ್ಲ ಸಿದ್ಧ ಮಾಡಿರ್ಬೇಕು. ಯಾರಿಗೆ ಯಾವಾಗ ಹೇಗೆ ಬರ್ತಾರೆ ಅಂತ ಗೊತ್ತಾಗುದಿಲ್ಲ. ಎಲ್ಲ ನಿಜ ಮಾಡ್ತಾ ಇದ್ದಾರೆ ಅಂತ. ಅಯ್ಯೋ ದೇವರೇ, ನನ್ನ ಗ್ರಾಚಾರ ಅಲ್ವಾ? ಈ ಅರಮನೆಯಲ್ಲಿ ನಮ್ಮವರನ್ನು ಸೇರಿಸಿಕೊಂಡು ನಾನು ಬದುಕುತ್ತಾ ಆಗುವುದಿಲ್ಲ. ಇದು ಬದುಕುವುದಿಲ್ಲ. ಬಂಗಾರದ ತಂಬೆ, ಇದು ಬಂಗಾರದ ಸ್ವಾಮಿ. ಹೌದು, ಈ ಬಂಗಾರದ ತಂಬಿಗೆಯಲ್ಲಿ ಶುದ್ಧವಾದಂತಹ ಜಲ, ಗಂಗಾ ಜಲ ಅಂತಲೂ ಹೇಳಬಹುದು. ಈ ಜಲದಿಂದ ನಿಮ್ಮ ಪಾದವನ್ನು ತೊಳೆಯಬೇಕು. ಒಮ್ಮೆ ಪಾದ ತೋರಿಸ್ತೀರ ದೇವರೇ? ಆಹಾ ಆಹಾ, ಈ ಪಾದವನ್ನು ನಾನು ತೊಳೆಯಬೇಕಲ್ಲ. ಮನಸ್ಸಿಲ್ವಾ? ಹಾಗಲ್ಲ ದೇವರೇ, 3 ಲೋಕವನ್ನು ಸಂಚಾರ ಮಾಡುವಾಗ ನೀವು ನೆಲವನ್ನು ಸ್ಪರ್ಶಿಸ್ತೀರಾ? ಪುನೀತವಾದಂತಹ ಪಾದ ಅಲ್ವೇ? ಹಾಗಾದ್ರೆ ಇಂತಹ ಪಾದವನ್ನು ನಾನು ತೊಳೆಯಬೇಕಲ್ಲ. ಬೇಸರದಿಂದಲ್ಲ, ಸಂತೋಷದಿಂದ ತೊಳಿತೇನೆ ದೇವರೇ, ತೊಳಿತೇನೆ. ಸ್ವಲ್ಪ ಬೇಡವಾ ಅಂತ. ಇಲ್ಲಿ ನಾನು ತೊಳೆದ್ರೆ ಇಲ್ಲೆಲ್ಲ ಬಹಳ ಕಷ್ಟ ಆಗ್ತದೆ ನಮಗೆ. ಹಾಗಾಗಿ ಇಲ್ಲಿ ಬೇಡ, ಒಳಗೆ ತೊಳಿತೇನೆ. ಮಂಗಳಾರತಿ ಸ್ವಾಮಿ. ಋಷಿ ತಿಲಕ ನಾರದ ಮುನಿಪ ಗಣಧರ ಹಂಸ ಗಣೇರುತ ಬಲ್ಲಿಯ ನಾರದ ಮುನಿಪ ಆರದೋ ಋಷಿ ತಿಲಕ ಮಂಗಳಕರವಾದಂತಹ ಮುಖಕ್ಕೆ ಮಂಗಳಾರತಿಯನ್ನು ಬೆಳಗಿದ್ದಾರೆ. ಇದನ್ನು ಸ್ವೀಕರಿಸುವುದಕ್ಕಾಗಿ ಎಲ್ಲರೂ ಕೈ ಎತ್ತಿ ನಿಂತಿದ್ದಾರೆ. ಎಲ್ಲರಿಗೂ ಕೂಡ ಇವರು ಇದರಿಂದಾಗಿ ಪುನೀತರಾಗುತ್ತೇವೆ. ಭಗವಂತ, 4 ಬಗೆಯ ಪೂಜೆ ಆಯ್ತು. ಇನ್ನೊಂದು ಬಗೆಯ ಪೂಜೆ, ಅದು ನಿಮಗೆ ಉದರಕ್ಕೆ ಏನಾದ್ರೂ ಕೊಡಬೇಕು ಅಂತ. ಸದ್ಯಕ್ಕೆ ಬೇಡ, ಖಂಡಿತ ಇಲ್ಲಿ ಕೊಡುವುದಿಲ್ಲ. ನಾನು ಏನಿದ್ರು ಆಮೇಲೆ ನೋಡಿಕೊಳ್ತೇನೆ. ನೀವು ಬರಬೇಕೆಂದಾಗ ಬರುವವರಲ್ಲ, ಹೋಗಿ ಮಹರ್ಷಿಗಳಂತ ಹೇಳಿದ್ರೆ ನೀವು ಹೋಗುವವರು ಅಲ್ಲ ಅಲ್ವೇ? ಹಾಗಾದ್ರೆ ಅನಿರೀಕ್ಷಿತವಾದಂತಹ ಪ್ರವೇಶ ಈ ಕಾಲಕಂಜ ನಗರಕ್ಕೆ, ಈ ಪುಲಮಾಸುರನಪುರಕ್ಕೆ
ಯಾಕೆ ಸ್ವಾಮಿ ಏನಾಗಬೇಕು? ನಮ್ಮಿಂದ ಏನಾದ್ರೂ ಸೇವೆ ಆಗಬೇಕು, ಆಗಬೇಕು. ನಿನಗೆ ಸುವಾರ್ತೆ ಒಂದಿಗೋದು, ಏನು ಸ್ವಾಮಿ? ನಿನಗೆ ಸುವಾರ್ತೆಯೊಂದಿಗುವುದು ಬಲು ದಿನದ ಸಂಗತಿ ಒಂದಾಗ, ಬಲು ದಿನದ ಸಂಗತಿಯೊಂದ ಚಿತ್ತಗೆ ತಗುದು. ನಿನಗೆ ಸುವಾರ್ತೆಯೊಂದಿರುವುದು ಬಲು ದಿನದ ಸಂಗತಿಯೊಂದ ಚಿತ್ತಗೆ ತಗುದು, ಬಲು ದಿನದ ಸಂಗತಿಯೊಂದ ಚಿತ್ತಗೆ ತಗುದು. ಮನಸ್ಸಿ ಜನವೇ ಪುಲೋಮೆ ಯೋಚನೆ ಮಾಡು. ಮನಸ್ಸಿ ಜನಾನೆ ನಿನ್ನ ಕನಸಿನ ರಸಿಯಾಗೆ ಚೆಲುವಿನ ಸೀಮೆ, ನಿನ್ನ ಕನಸಿನ ರಸಿಯಾಗೆ ಚೆಲುವಿನ ಸೀಮೆ ಫಲದಿ ದೈತ್ಯೇಜ ಪುಲೋಮ. ಅಸುರೇಶ, ದೇವರೇ, ನಿನ್ನ ಕಾಲಗಂಜ ನಗರಕ್ಕೆ ಬಂದಾಗ ನನ್ನನ್ನು ಆದರದಿಂದ ಸ್ವಾಗತಿಸಿ ಪೂಜಿಸಿದ್ದೀಯ. ಉಪಾಯ ಇಲ್ಲ ದೇವ್ರೆ. ನಿನ್ನ ಪೂಜೆಯ ಕ್ರಮವನ್ನು ನೋಡುವಾಗ ನಿನಗೆ ಮನಸ್ಸಿಗೆ ತುಂಬಾ ಸಂತೋಷವಾಯ್ತಪ್ಪ. ಹೌದೇ ಸ್ವಾಮಿ? ಇಂಥ ಪೂಜೆ ನಾನು ಇಷ್ಟರವರೆಗೆ ನೋಡಿದ್ದಿಲ್ಲ. ಯಾರು ನೋಡಬಾರ್ದಿಲ್ಲ ಹೀಗೆ ಮಾಡಿದ್ದು ನಾನು. ಒಳ್ಳೆಯದು. ಆಹಾ, ನಿನ್ನ ಆಡಳಿತದ ಬಗ್ಗೆ ನೋಡುವಾಗ ನನಗೆ ತುಂಬಾ ಸಂತೋಷವಾಗುತ್ತಾ ಇದೆ. ಅಂದ್ರೆ ನಿನ್ನ ಪ್ರಜೆಗಳನ್ನು ಯಾವ ರೀತಿಯಾಗಿ ನೀನು ಸಲಹುತ್ತಾ ಇದ್ದಿ ಎಂಬುದಾಗಿ ನಿನ್ನನ್ನೆಲ್ಲರೂ ಕೊಂಡಾಡುತ್ತಾ ಇದ್ದಾರೆ. ನಮ್ಮ ಒಳ ಹುಟ್ಟಿದವರು ಹಾಗೆ ಕಾಣ್ತಾ ಇದ್ದೇನೆ. ಆಕಾಶದಲ್ಲಿ ನಕ್ಷತ್ರಗಳ ಮಧ್ಯೆ ಚಂದ್ರದೇವನು ಹೇಗೆ ಶೋಭಿಸ್ತಾ ಇದ್ದಾನೋ ಅದೇ ರೀತಿಯಲ್ಲಿ ರಕ್ಕಸ ಕುಲದಲ್ಲಿ ಪ್ರತಿ ಚಂದ್ರಮನಂತೆ ನೀನು ಕಾಣುತ್ತಾ ಇದ್ದಿ. ರಾಜ ಪ್ರತ್ಯಕ್ಷ ದೇವತಾ ಎಂಬುದಾಗಿ ನಿನ್ನನ್ನು ಕೊಂಡಾಡುತ್ತಾ ಇದ್ದಾರೆ. ಧನ್ಯ ಸ್ವಾಮಿ, ಧನ್ಯನ. ಇದೆಲ್ಲ ನಿಮ್ಮ ಆಶೀರ್ವಾದದಿಂದ ಆದದ್ದು. ಈ ಮಾತುಗಳನ್ನೆಲ್ಲ ಕೇಳುವಾಗ ನನಗೆ ಸಂತೋಷವಾಗುತ್ತಾ ಇದೆ. ಆದ್ರೆ ನಾನು ಇಲ್ಲಿಗೆ ಬಂದ ಉದ್ದೇಶ ಏನಂತ ಹೇಳಿದ್ರೆ ನಿನಗೆ ಒಂದು ಒಳ್ಳೆಯ ವಾರ್ತೆಯನ್ನು ಅರಿಯಬೇಕು ಎಂಬುದಾಗಿ. ಸುವಾರ್ತೆ? ಹೌದು. ನನಗೆ ಏನು ಸ್ವಾಮಿ ಅದು? ಅದು ನಿನಗೆ ತಿಳಿದಿರುವಂತಹ ವಿಷಯ, ನನಗೆ ತಿಳಿಯುವುದು. ಆದ್ರೆ ನೀನು ವಿಷಯವನ್ನು ಮರೆತಿದ್ದಿ ಅಂತ ಕಾಣ್ತದೆ. ದೇವರೇ, ಓ, ಸದ್ಯಕ್ಕೆ ಇರುವಂತಹ ಘಟನೆಗಳು ನಡೆದಿದೆ. ಒಂದು ವೇಳೆ ಘಟನೆ ನಡೆದಿದ್ರು ನನಗೆ ನೆನಪಂತೂ ಖಂಡಿತವಾಗಿಯೂ ಇರ್ತದೆ. ಏನಾಗಿದೆ ನನಗೆ ನೆನಪಾಗುವುದಿಲ್ಲ. ಹಾಗಿದ್ರೆ ನಿನಗೆ ನೆನಪೇ ಬರುವುದಿಲ್ವ? ಖಂಡಿತವಾಗಿಯೂ ನೆನಪು ಬರುವುದಿಲ್ಲ ನನಗೆ. ಸ್ವಲ್ಪ ಹಿಂದೆ ಹೋಗು. ಆಗ್ಲಿ ದೇವ್ರ, ಇಲ್ಲಿ ಯಾವ ಕಡೆ? ಅಲ್ಲಿ ಏನಾದ್ರೂ ಕಾಣ ಸಿಗುತ್ತದ ಅಂತ ಹಿಂದೆ ಹೋಗುವುದಕ್ಕೆ ಹೇಳಿದ್ದಲ್ವಾ? ಆಹಾ, ನೀನು ನಿಂತಲ್ಲಿಂದ ಹಿಂದೆ ಹೋಗು, ಅಲ್ಲಿ ಹುಡುಕು ಎಂಬುದಾಗಿ ಹೇಳಿದ್ದಲ್ಲ. ಮತ್ತೆ ಹೇಗೆ? ಜೀವನದ ಚರಿತ್ರೆಯಲ್ಲಿ ನಡೆದಂತಹ ಘಟನೆ ಬಗ್ಗೆ ಯೋಚನೆ ಹಿಂದೆ ಹೋಗು ಅಂತ. ನನ್ನ ಯೋಚನೆಯನ್ನು ಹಿಂದಕ್ಕೆ ತೆಗೆದುಕೊಂಡು ಹೋಗಬೇಕು. ಯೋಚನೆ ಮಾಡು. ಯಾವುದು ನೆನಪು ಬರುವುದಿಲ್ಲ. ಬೇಡ. ನಾನು ಆಟ ಆಡುವುದಕ್ಕೆ ಪ್ರಾರಂಭ ಮಾಡಿದ ಅಂದಿನಿಂದ ಇಂದಿನವರೆಗೆ ಯಾವುದನ್ನೆಲ್ಲ ಮಾಡಿದ್ದೇನೆ ಎಲ್ಲವೂ ಸರಿಯಾಗಿ ನೆನಪಿದೆ. ಅದಕ್ಕಿಂತ ಮೊದಲು ಏನಾಗಿದೆ ಗೊತ್ತಿಲ್ಲಲ್ಲ, ನಾನು ತಿಳಿಸ್ತೇನೆ. ಆಗ ನಿನಗೆ ನೆನಪಿಗೆ ಬರಬಹುದು. ಹೇಳಿ. ಒಂದು ನೀನು ಗಗನ ಮಾರ್ಗದಲ್ಲಿ ಸಂಚರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಭೂಲೋಕದಲ್ಲಿ ವೃದ್ಧೆಯೊಬ್ಬಳು ಒಂದು ಹೆಣ್ಣು ಮಗುವನ್ನು ಆಡಿಸ್ತಾ ಇದ್ಲು. ಹೌದೌದು, ಮಗುವನ್ನು ತೂಗುವುದು ವೃದ್ಧೆ ಜೋಗುಳ ಹಾಡಿ ಅದನ್ನು ಮಲಗಿಸುವುದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಆದ್ರೆ ಆ ಹೆಣ್ಣು ಮಗು ಅಳುವನ್ನು ನಿಲ್ಲಿಸಲಿಲ್ಲ, ಹೆಚ್ಚಾಗಿ ಅಳುವುದಕ್ಕೆ ಪ್ರಾರಂಭಿಸಿದ್ರು. ಅಜ್ಜಿಯ ಜೋಗುಳ ಕೇಳಲಿಲ್ಲ ಅಂತ ಕಾಣ. ಹೌದು. ಆ ಸಮಯದಲ್ಲಿ ವೃದ್ಧೆ ತಮಾಷೆಗೆ ಬೇಕಾಗಿ ನೀನು ಈ ರೀತಿಯಾಗಿ ಹತ್ರ ನಿನ್ನನ್ನು ರಕ್ಕಸನಿಗೆ ಕೊಡ್ತೇನೆ ಎಂಬುದಾಗಿ ಆ ವೃದ್ಧೆ ಹೇಳಿದ್ದು. ಆ ಅಜ್ಜಿ ಆ ಮಗುವಿಗೆ ಹೇಳಿ. ಹೌದು. ಆ ಮಾತು ನಿನ್ನ ಕಿವಿಗೆ ಬಿದ್ದಿದೆ. ಯೋಚನೆ ಮಾಡು. ನಿನಗೆ ಬೇರೆ ಯಾರಿಗಲ್ಲ, ನಿನಗೆ. ಆ ಸಂದರ್ಭದಲ್ಲಿ ಹೆಣ್ಣು ಮಗು ಅಳುವುದು, ಆ ಹೆಣ್ಣು ಮಗುವನ್ನು ನನಗೆ ಕೊಡುತ್ತೇನೆ ಎಂಬುದಾಗಿ ಅಜ್ಜಿ ಹೇಳ್ತಾ ಇದ್ದಾಳೆ. ಆ ಹೆಣ್ಣು ಮಗುವನ್ನು ನಾನು ಪಡಿಬೇಕು, ಆ ಸುಖ ಜೀವನವನ್ನು ಪಡಿಬೇಕು ಎಂಬುದಾಗಿ ನೀನು ಯೋಚನೆ ಮಾಡಿದ್ಯಾ ಇಲ್ವೋ? ಓ ಸ್ವಾಮಿ,
ನನಗೆ ಈಗ ಅರ್ಥವಾಯ್ತು. ಅಂದೊಂದು ಕಾಲದಲ್ಲಿ ಗಗನ ಮಾರ್ಗದಲ್ಲಿ ಸಂಚರಿಸುವಾಗ ಒಂದು ಆ ಕೂಗನ್ನು ಕೇಳಿದ್ದೇನೆ ನಾನು. ಗದರಿಸುವಂತಹ ಮಾತು, ಹೆಣ್ಣು ಬೆಳೆಯುತ್ತಾ ಇದ್ದಾಳೆ, ಅವಳು ಬೆಳೆಯಬೇಕು, ಆಮೇಲೆ ನಾನು ಅವಳನ್ನು ನೋಡಬೇಕು, ಆಮೇಲೆ ನಾನು ಆಕೆಯನ್ನು ವರಿಸಬೇಕು, ಸಂತೋಷದಿಂದ ದಾಂಪತ್ಯ ಜೀವನದಲ್ಲಿ ನಾನು ತೇಲಾಡಬೇಕು ಅಂತ ಆಸೆ ಪಟ್ಟಿದ್ದೇನೆ. ಹೌದು. ಆದ್ರೆ ನಿನ್ನ ಆಸೆ ಈಡೇರಿದೆ? ಅದು ಈಡೇರಲಿಲ್ಲ. ಅದು ಯಾವಾಗ ಎಲ್ಲಿ ನೋಡಿದ್ದೇನೆ ನನಗೊಂದು ಗೊತ್ತಾಗುವುದಿಲ್ಲ. ಆಸೆ ಈಡೇರುವಂತಹ ಸಮಯ ಈಗ ನಿನಗೆ ಬಂದೋದಾಗಿದೆ ನನಗೆ ಈಗ. ಹೌದು. ಏನು ಸ್ವಾಮಿ ಅದು? ಒದಗಿ ಬಂದೆ ಗುದಿಗ ಸಮಯ ಬಂದೋದಾಗಿದೆ. ಹೌದು ಸ್ವಾಮಿ. ಹೌದು. ಹೆಣ್ಣು ಸಿಗುತ್ತಾಳೆ. ಆ ಹೆಣ್ಣು ನೀನು ಪಡೆಯುವಂತಹ ಹೆಣ್ಣು ಈಗ ನಿನಗೆ ಸಿಕ್ಕುವುದಕ್ಕೆ ಆ ಯೋಗ ನನಗಿದೆ. ಹೌದು. ಆ ಭಾಗ್ಯ ನನ್ನ ಪಾಲಿಗೆ ಬಂದಿದೆ. ನಿಜ. ಇಲ್ಲಿ ಸ್ವಾಮಿ ಹೇಗಿದ್ದಾಳೆ? ಆ ಹೆಣ್ಣಿನ ಹೆಸರು ಪುಲೋಮೆ ಎಂಬುದಾಗಿ. ಹೌದು. ನನ್ನ ಹೆಸರು ನಾನು ಪುಲೋಮಾಸುರ, ಆಕೆ ಪುಲೋಮೆ. ಹೆಸರು ಅನ್ಯೋನ್ಯವಾಗಿದೆ ನೋಡು. ಆ ಹೆಣ್ಣನ್ನು ಕೂಡುವಂತ ಸಮಯ ನಿನಗೆ ಬಂದೋದಾಗಿದೆ. ಈ ವಿಷಯ ನೋಡುವಾಗ ಆ ಹೆಣ್ಣು ಈಗ ಬೆಳೆದು ಮಗು ಇದ್ದವಳು ಬಿಗುವಾಗಿ ಈಗ ಆಕೆಗೆ ಮದುವೆ ಆಗಿದೆ. ಏನು ಸ್ವಾಮಿ? ಏನು ಸ್ವಾಮಿ? ಏನು ಆಕೆಗೆ ಮದುವೆ ಆಗಿದೆ ಅಂತ ಹೇಳ್ತೀರಿ? ಹೌದು. ನೀನು ಬಯಸಿದಂತಹ ಹೆಣ್ಣು ಅಂತಲೂ ಹೇಳ್ತೀರಿ. ಎರಡೂ ಹೇಳ್ತಾ ಇದ್ದೀರಿ. ಏನು ಇದರ ಮರ್ಮ? ಈಗ ನಿನಗೆ ಆಕೆಯನ್ನು ಕೂಡಬೇಕು ಅಂತ ಆಸೆ ಉಂಟಲ್ಲ? ಅದು ಅಂದಿತ್ತು ಜೀವನದಲ್ಲಿ. ಮದುವೆ ಆದಂತಹ ಹೆಣ್ಣನ್ನು ನಾನು ಯಾವತ್ತೂ ಹಾಳು ಮಾಡುವುದಕ್ಕೆ ಹೋಗುವುದಿಲ್ಲ. ಈಗ ಒಂದು ವಿಷಯ ಹೇಳ್ತೇನೆ. ನಿನ್ನ ಜೀವನದಲ್ಲಿ ಒಂದು ಯೋಚನೆ ಮಾಡಿದ್ರೆ, ಆಸೆ ಪಟ್ಟಿದ್ರೆ, ಆ ಜೀವನದಲ್ಲಿ ಅದನ್ನು ಸಾಧಿಸುವುದಕ್ಕೆ ಆಗದಿದ್ರೆ ನೀನು ಸತ್ತ ಮೇಲೆ ಬ್ರಹ್ಮರಕ್ಕಸನಾಗಿ ಹುಟ್ಟುತ್ತೀವಿ. ಈಗ ರಕ್ಕಸ. ಹೌದು. ಆಮೇಲೆ ಸತ್ತ ಮೇಲೆ ಬ್ರಹ್ಮ ರಕ್ಕಸ. ನೋಡುವುದಕ್ಕೆ ಸಾಧ್ಯ ಇಲ್ಲ ಯಾರಿಗೂ. ಆಗುವುದುಂಟಾ? ಹೌದು. ದೇವರೇ, ನಾನು ಬಯಸಿದ್ದೇನೆ ಅವಳನ್ನು ಪಡೆಯಬೇಕು ಅಂತ. ಆದ್ರೆ ಇಷ್ಟವರೆಗೆ ಅವಕಾಶವೂ ಸಿಗಲಿಲ್ಲ, ಎಲ್ಲಿದ್ದಾಳಂತಲೂ ಗೊತ್ತಿರಲಿಲ್ಲ. ಈಗ ಹೇಳ್ತಾ ಇದ್ದೀರಿ ಅವಳಿದ್ದಾಳೆ ಪುಲೋಮೆ. ಹೌದು. ಎಲ್ಲಿದ್ದಾಳೆ? ಮದುವೆ ಆಗಿದೆ. ಭೃಗು ಮಹರ್ಷಿಯ ಹೆಂಡತಿ. ಮಹರ್ಷಿಯ ಹೆಂಡತಿ. ಹೌದು. ಲೋಕ ಕಲ್ಯಾಣವನ್ನೇ ಬಯಸುವಂತಹ ಆ ಭೃಗು ಮಹರ್ಷಿ ಅವನ ಹೆಂಡತಿ ಆಗಿದ್ದಾಳಂತ ಆದ್ರೆ ಇದು ಸ್ವಲ್ಪ ಕಷ್ಟ. ಎಂತ ಕಷ್ಟ ಏನು ಹೇಳಿ ನೋಡುವ, ಪ್ರಯತ್ನ ಮಾಡಬೇಕು. ಈ ಸಂದರ್ಭದಲ್ಲಿ ಭೃಗು ಮಹರ್ಷಿ ಇಲ್ಲ, ಆಶ್ರಮದಲ್ಲಿ ಇಲ್ಲ. ಯಾಗದ ನಿಮಿತ್ತವಾಗಿ ಬೇರೆ ಈಗ ಆಶ್ರಮದಲ್ಲಿ ಪುಲೋಮೆ ಮಾತ್ರ ಇರುವುದು. ಹೌದು. ಇದೇ ಸಂದರ್ಭವನ್ನು ಉಪಯೋಗಿಸಿಕೊಂಡು ಆಕೆಯನ್ನು ಕೂಡುವುದಕ್ಕೆ ನೀವು ಮನ ಮಾಡಬೇಕು. ಮತ್ತೊಂದು ವಿಷಯ ಸೂಕ್ಷ್ಮವಾಗಿ, ಈ ಆಗ ಹೆಣ್ಣನ್ನು ಕೂಡಿದ್ರೆ ನಿನಗೆ ಮತ್ತೊಂದು ಲಾಭ ಉಂಟು. ಹೆಣ್ಣನ್ನು ಕೂಡಿದ್ರೆ ಲಾಭ? ಹೌದು. ಏನದು? ಆಕೆ ತುಂಬು ಗರ್ಭಿಣಿ ಆಗಿದ್ದಾಳೆ. ಓ ಮಹರ್ಷಿಗಳೇ, ನೀವು ನನ್ನನ್ನು ಲಗಾಡಿ ತೆಗೆಯುವುದಕ್ಕೆ ಬಂದದ್ದ? ಮತ್ತೆಂತದ್ದು ಸ್ವಾಮಿ? ಹುಡುಗಿಯನ್ನು ನೀನು ಬಯಸಿದ್ದಿ, ನೀವು ಆಕೆಯನ್ನು ಖಂಡಿತವಾಗಿಯೂ ಪಡೆಯಲೇಬೇಕು. ಆಮೇಲೆ ಹೇಳ್ತೀರಿ ಅವಳಿಗೆ ಮದುವೆ ಆಗಿದೆ. ಹೌದು. ಈಗ ಕೊನೆಯ ಭಾಗದಲ್ಲಿ ಹೇಳುವುದೇನು? ಅವಳು ಬಸುರಿಯೂ ಹೌದು. ಹೌದು. ಏನು ಸ್ವಾಮಿ? ಏನು? ಬಸುರಿಯನ್ನು ತಂದು ನನಗೆ ಮದುವೆ ಮಾಡುವಂತಹ ಯೋಚನೆಯ? ಮತ್ತೊಂದು ನಿನ್ನ ಆಸೆ ಈಡೇರಿ ಸುಲಭದಲ್ಲಿ ಅಪ್ಪ ಆಗಬೇಕು ಅಂತ ನೀವು ಹೇಳುವುದಾ? ಮತ್ತೆ ಆಸೆ ಕೂಡಬೇಕೆಂಬ ಆಸೆ ಉಂಟಲ್ಲ, ಒಂದಕ್ಕೆ ಒಂದು ಉಚಿತ. ನೀವು ಮಾನಸ ಪುತ್ರರು. ಹೌದು. ನೀವು ಏನಾದ್ರೂ ಕುತಂತ್ರ ಮಾಡ್ತಲೇ ಇರು. ನಿಮಗೆ ಅದು ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ. ಏಳಿಗೆಯನ್ನು ಬಯಸುವುದಕ್ಕಾಗಿ ನೀವು ಮತ್ತೊಬ್ಬರನ್ನು ಉದ್ಧಾರ ಮಾಡುವುದಕ್ಕೆ ಹೋಗುವುದಿಲ್ಲ. ನಾನು ನಿನ್ನ ಉದ್ಧಾರಕ್ಕಾಗಿ ಧರ್ಮ ಉದ್ಧಾರ. ಬಸುರಿ ಹೆಂಗಸರು ನಾನು ಮದುವೆ ಆಗಬೇಕು. ಆದ್ರೂ ನನ್ನ ಬಯಕೆ ಹೇಳಿದಂತೆ ಅದನ್ನು ತೀರಿಸಿಕೊಳ್ಳಲೇಬೇಕು. ಮಹರ್ಷಿಗಳೇ, ಈಗ ಒಬ್ಬಳೇ ಇದ್ದಾಳ. ಹೌದು. ಯೋಚನೆ ಮಾಡಬೇಡಿ, ಅದರ ಬಗ್ಗೆ ನಾನು ಯೋಚನೆ ಮಾಡ್ತೇನೆ. ಆದ್ರೆ ಒಂದು, ನೀನು ತುಂಬು ಗರ್ಭಿಣಿ, ಆಶ್ರಮದಲ್ಲಿ ಒಬ್ಬಳೇ ಇರುವುದು. ನಿನ್ನ ಈ ರೂಪದಲ್ಲಿ ಹೋದ್ರೆ ಅವಳು ಭಯಗೊಂಡು ಓಡಿ ಹೋದಳು. ಓ ಮಹರ್ಷಿಗಳೇ, ನಾನೇನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಅದು ನೆನಪಿರ್ಲಿ. ಎಂದನಿಗೆ ಕೈಗೂಡೆ
ಬಗಕಾಲವಿದ ಬಂದು ಎನ್ನಡಿಗೆ ಕೈಗೂಡಿ ಬಹುಕಾಲವಿದ ಬಂದು ಭಿನ್ನ ನಿರಬಾರದಿ ದಿನದೇ ಭಿನ್ನ ನಿರಬಾರದಿ ದಿನದೇ ಕನ್ನೆಯಾಗಿರುವಂದೆ ಕಣ್ಣಿಟ್ಟರನ್ನೆಯಳ ಕನ್ನೆಯಾಗಿರುವಂದೆ ಕಣ್ಣಿಟ್ಟರನ್ನೆಯಳ ನನ್ನ ಬಂದಲೇಬೇಕು ಜವದೇ ಎನ್ನಡಿಗೆ ಕೈಗೂಡಿ ಬಲಕಾಲವಿದು ಬಂದು ಸೂಕ್ತ ಸಮಯಕ್ಕೆ ಒಳ್ಳೆಯ ಸೂಚನೆಯನ್ನೇ ಕೊಟ್ಟಿದ್ದಾರೆ ಮಹರ್ಷಿಗಳು. ಆ ಪುಲೋಮೆ ಬಸುರಿ ಹೌದು, ಆದ್ರೆ ಅವಳನ್ನು ಪಡೆಯುವ ಅವಕಾಶ ಈ ಸಮಯದಲ್ಲಿದೆ. ಭೃಗು ಮಹರ್ಷಿ ಯಾಗ ನಿಮಿತ್ತವಾಗಿ ಹೋಗಿದ್ದಾನಂತಾದ್ರೆ ನಮ್ಮ ಆಶೆ ಈ ಕ್ಷಣದಲ್ಲಿ ಕೈಗೂಡುತ್ತದೆ. ಅವಳನ್ನು ಪಡೆಯಬೇಕು. ಅವಳು ನನ್ನರನ್ನೇ, ನಾನು ಅವಳ ಜೊತೆಯಾಗಿ ಸಂತೋಷದಿಂದ ಬಾಳ್ವೆಯನ್ನು ನಡೆಸಬೇಕು. ಈ ಚಂದವನ್ನು ನಮ್ಮ ರಕ್ಕಸ ಕುಲವೆಲ್ಲ ನೋಡಬೇಕು. ಆಮೇಲೆ ಹರ್ಷೋದ್ಗಾರವನ್ನು ಮಾಡಬೇಕು. ಏನೇ ಇರಲಿ, ನಾನಲ್ಲಿಗೆ ಹೋಗಬೇಕು ಅಂತಾದ್ರೆ, ಅವಳು ನನ್ನನ್ನು ನೋಡಿ ಹೆದರದೆ ಇರಬೇಕು ಅಂತಾದ್ರೆ ಒಂದು ಒಳ್ಳೆಯ ಉಪಾಯವನ್ನೇ ಮಾಡಬೇಕು. ಏನಾಗಬಹುದು? ಏನಾಗಬಹುದು? ಮುದುಕನ ವೇಷ ಮಾಡಿದ್ರೆ ಆಗ್ಲಿಕ್ಕಿಲ್ಲ. ಈ ಹುಡುಗಿಯರಿಗೆ ಮುದುಕರನ್ನು ನೋಡಿದ್ರೆ ಆಗುವುದಿಲ್ಲ. ಹಾಗಾದ್ರೆ ಏನಾಗಬಹುದು? ಗೌರವ ಯಾರಲ್ಲಿದೆ? ಬ್ರಾಹ್ಮಣೋತ್ತಮರಲ್ಲಿ ಮಾತ್ರ. ಬ್ರಾಹ್ಮಣನ ವೇಷವನ್ನು ಮಾಡಿ ಅವಳ ಮುಂದೆ ಸುಳಿದಾಡಿ ಮಾತಿನಿಂದ ಮರಳು ಮಾಡ್ತೇನೆ. ನೋಡಿ ನನ್ನ ವೇಷ. ಬೋಸುರನ ಕಂಡಾಗ ಭೃಗುಕಾಂತೆ ಭಕ್ತಿಯಲೇ ಲೇನಾಗಿ ನಮಿಸುತ್ತು ಪಸರಿಸಿ ಆ ಸದಾಶಿವ ಎಂಬ ಮನೆಗೆ ಬಂದಂತಾಯ್ತು. ಏಸು ಭಾಗ್ಯವು ಅತಿಥಿವರನೇ ಯಥೋಚಿತವಾಗಿ ನಿಮ್ಮನ್ನು ಸತ್ಕರಿಸಿದ್ದೇನೆ. ಸತ್ಕಾರದಲ್ಲಿ ಏನಾದರೂ ಲೋಪದೋಷಗಳು ಕಂಡು ಬಂತು ಎಂದಾದ್ರೆ ದಯವಿಟ್ಟು ಕ್ಷಮಿಸಬೇಕು ಅಂತ ನಿಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳ. ಇಲ್ಲ, ನೀನು ಏನು ಮಾಡಿದ್ರು ಅದು ಸಂತೋಷ ಆಗುತ್ತದೆ ನನಗೆ. ಹಾಗೆ ಇದು ನನ್ನ ಭಾಗ್ಯ ಅಂತ ಭಾವಿಸಿಕೊಳ್ಳುತ್ತೇನೆ. ನಿಮ್ಮ ಪಾದಸ್ಪರ್ಶದಿಂದ ನಮ್ಮ ಈ ಆಶ್ರಮ ಪ್ರದೇಶ ಪುನೀತವಾಯಿತು ಅಂತ ಎಣಿಸಿಕೊಳ್ಳುತ್ತೇನೆ. ಆ ಮುಕ್ಕಣ್ಣ ಆ ಶಿವನೇ ಈ ಆಶ್ರಮಕ್ಕೆ ಬಂದ ಹಾಗಾಯಿತು ಸ್ವಾಮಿ. ನಾನು ಎಲ್ಲಾದ್ರೂ ಕಾಲಿಟ್ರೆ ಸಾಕು, ಅಲ್ಲಿ ಪುನೀತವೇ ಎಂತದ್ದು ಪುನೀತ ಆಗುತ್ತದೆ ಅಂತ, ಪಾವನವಾಗ್ತದೆ. ಹೌದು, ಪಾವನೆ. ಹೌದು ಸ್ವಾಮಿ, ಆ ಶಿವನನ್ನೇ ಕಂಡಷ್ಟು ಸಮಾಧಾನ ನನಗಾಗ್ತಾ ಇದೆ. ಹೌದಾ? ಹೌದು, ಸಂತೋಷ ಆಯಿತು. ಆಗ್ಲಿ, ನನ್ನಿಂದ ಇನ್ನೇನು ಸೇವೆ ನಿಮಗೆ ಆಗಬೇಕು ಅಂತ ಹೇಳಿ. ಇನ್ನೊಂದು ಸೇವೆ ಆಗಬೇಕು. ಎಲ್ಲಿಂದ ಪಾರ್ವಾಯ್ ನಸು ನಗುತ್ತ ನಸು ನಗುತ್ತ ಏನು ಸ್ವಾಮಿ? ಎಲ್ಲಿಂದ ಪಾರ್ವಾಯ್ ನಸು ನಗುತ್ತ ಸಮನಿಸಿದು ಗಣಭಾಗ್ಯತಿಥಿ ಭರಣಿ ವನಿತಾ ಶಿರೋಮಣಿಯೇ ವನಿತಾ ಶಿರೋಮಣಿಯೇ ಮನಸಿ ಜನ ಅರಗಿ
ಅನುಪಮದ ಸೇವೆಯನ್ನು ಪೊಂದೆ ನಸು ನಗುತ್ತ ಬ್ರಾಹ್ಮಣರೇ, ಬರುವಾಗ ನಡಿಲಿಕ್ಕೆ ಆಗ್ತಿರ್ಲಿಲ್ಲ, ಹೌದು ಬೆನ್ನು ಬಾಗಿತ್ತು, ಹೌದು ಒಮ್ಮೆಲೆ ನೆಟ್ಟಗಾದ್ರಲ್ಲ ನೀವು. ಅದು ಹಾಗೆ ಅದು ಹಾಗೆ ನಿನ್ನನ್ನು ನೋಡಿದಾಗ ನನಗೊಂದು ಅಲ್ಲಿಂದ ಅಲ್ಲಿಗೆ ನಗು ಬರುವುದು. ನಗು? ಹೌದು ಅದೇ ಮುಸಿ ಮುಸಿ ನಗುತ್ತಾ ಇದ್ದೀರಿ, ಆ ಕಡೆ ಈ ಕಡೆ ನೋಡ್ತಾ ಇದ್ದೀರಿ, ಏನು ಸ್ವಾಮಿ? ನೀನು ಇಲ್ಲಿ ಒಬ್ಬಳೇ ಇದ್ದೀರ? ಸದ್ಯಕ್ಕೆ ನಾನು ಒಬ್ಬಳೇ ಇದ್ದೇನೆ. ಸದ್ಯಕ್ಕೆ ಆದ್ರೆ ಮೊದಲು ಇದ್ರ? ಅಯ್ಯೋ, ನನ್ನ ಕೈ ಹಿಡಿದವರಿದ್ದಾರೆ. ಹೌದಾ? ಹೌದು. ಮದುವೆ ಆಗಿದೆ? ಮದುವೆ ಆಗಿದೆ ಸ್ವಾಮಿ. ಗಂಡ ಇದ್ದಾನ? ಅಯ್ಯಯ್ಯೋ, ಯಾಕೆ, ಏನಾಯ್ತು? ಇದ್ದಾನ, ಗಂಡ ಇದ್ದಾನ. ಸದ್ಯಕ್ಕೆ ನಾನು ಒಬ್ಬಳೇ ಇದ್ದೇನೆ. ಈಗ ಅವರು ಇಲ್ಲಿಲ್ಲ. ಎಲ್ಲೋಗಿದ್ದ? ಅವರು ದೊಡ್ಡ ಯಾಗವನ್ನು ಮಾಡುವಲ್ಲಿ. ಹೌದಾ? ಹೌದು, ವರುಣ. ವರುಣ? ಹೌದು ಹೌದು. ಅದು ಬಹಳ ಹೌದು. ಅಲ್ಲಿಗೆ ಆ ಕಾರ್ಯನಿಮಿತ್ತವಾಗಿ ಹೋಗಿದ್ದಾರೆ. ಹೌದಾ? ಹೌದು. ತುಂಬಾ ದಿವಸ ಆಯ್ತು ನಾನು. ಹೌದು. ಇಲ್ಲಿ ನೀನು ಒಬ್ಬಳೇ? ನಾಳೆ ಬರಬಹುದು. ನಾಳೆ? ಇಲ್ಲಪ್ಪ, ಇನ್ನು 3 ದಿವಸ ಬೇಕಾಗಿತ್ತು ಬರುವುದಕ್ಕೆ. ಅದು ನಾನು ನಿರೀಕ್ಷೆಯಲ್ಲಿದ್ದೇನೆ. ಇದ್ದ ಈಗ ನಿನ್ನ ಜೊತೆಯಲ್ಲಿಲ್ಲ. ಇಲ್ಲ. ನಿನಗೆ ಮನಸ್ಸಿನಲ್ಲಿ ಬೇಸರ ಆಗುದಿಲ್ಲ? ಗಂಡ ಇದ್ದು ಇದ್ದು ಹತ್ತಿರ ಇಲ್ಲ ಇದ್ರೆ ಬೇಕು ಬೇಕು ಅಂತ ಆಗುದಿಲ್ಲ ನಿಮಗೆ? ಆಗ್ತದ? ಈಗ ಇಲ್ಲ. ಯಾವ ಹೆಣ್ಣಿಗೆ ಆಗುವುದಿಲ್ಲ ಹೇಳಿ? ಹೌದಪ್ಪ. ಅದು ಈ ಹೊತ್ತಿನಲ್ಲಿ ಹಾ. ಗಂಡ ಜೊತೆಯಲ್ಲಿಯೇ ಇರಬೇಕು ಅಂತ ಹೆಂಡತಿಯಾದವಳು ಬಯಸಿ. ನಿನಗೆ ಬಿಡು, ನನಗೆ ಆಗುತ್ತದೆ. ನೀನು ಎಂತದು ಸ್ವಾಮಿ? ಹತ್ತಿರ ಬೇಕು ಹೆಣ್ಣು ಅಂತೇಳಿ ಆಗುತ್ತದೆ. ಹೌದೇ? ಹೌದೌದು. ನಿಮ್ಮ ಹೆಂಡತಿಯನ್ನು ಜೊತೆಯಲ್ಲಿಯೇ ಕರ್ಕೊಂಡು ಹೋಗ್ಬೇಕು. ಬರ್ಬೇಕಿತ್ತು, ಬೇಡ, ನೀನಿದ್ಯಲ್ಲ. ನನಗೆ ಅರ್ಥ ಆಗ್ಲಿಲ್ಲ. ನೀನು ಗಂಡ ಈಗ ಹತ್ತಿರ ಇಲ್ಲ ಅಂತ ಯೋಚನೆ ಮಾಡುದು ಬೇಡ. ಹಾ. ನಿನಗೂ ಬೇಸರ ಆಗ್ತದೆ, ಹಾ. ನನಗೂ ಒಂದು ತರ ಆಗ್ತದೆ. ಎಂತ? ನಾವಿಬ್ಬರು ಕೂತು ಸ್ವಲ್ಪ ಎಲ್ಲ ಕಥೆ. ಇದೆಂತ ಬ್ರಾಹ್ಮಣ ಇದು? ಅಯ್ಯಯ್ಯೋ. ಅಲ್ಲ, ಇಂಥವರು ಇದ್ದಾರಲ್ಲ. ಹೌದು. ಚರ್ಮ ಎಳೆದ್ರೆ ಮಾರುದ್ದ ಬರ್ತದೆ, ತಲೆ ಕೂದಲು ಗಡ್ಡ ಹಣ್ಣಾಗಿದೆ, ಮುಖದಲ್ಲಿ ಗೆರೆ ಎಷ್ಟುಂಟು ಲೆಕ್ಕ ಹಾಕಿದ್ದೀರಾ ನೀವು? ಗಡ್ಡೆ ಮೀಸೆ ಹಣ್ಣಾದ್ರೆ ಏನು? ನೀನೊಂದು ಮಾತು ಕೇಳಿದ್ಯ? ಎಂತದ್ದು? ಮರ ಮುಪ್ಪಾದರೆ ಹುಳಿ ಮುಪ್ಪು. ಈ ಹೊತ್ತಿಗೆ ಒಂದೊಂದು ಸಿಕ್ಕುದು ಸಾಕು ಇವರಿಗೆ. ನನಗೆ ಈ ಹೊತ್ತಿಗೆ ಸಿಕ್ಕು. ಅಲ್ಲ ಸ್ವಾಮಿ, ನಾನು ಹೇಳಿದ್ದು ಆ ಅರ್ಥದಲ್ಲಿ ಅಲ್ಲ. ಮತ್ತೆ ಅಂದ್ರೆ ಈಗ ವಯಸ್ಸಾಗಿದೆ ನಿಮಗೆ, ಹಾ. ಅಂದ್ರೆ ನಿಮ್ಮ ಜ್ಞಾನ ಶಕ್ತಿ ಹಾ. ಅದು ಹೆಚ್ಚಾದುದು. ಹಾ. ಈಗ ಸಣ್ಣ ಪ್ರಾಯದಲ್ಲಿ ಎಡವಿ ಬೀಳುವುದು ಸಹಜ. ಹಾ. ಯೋಚನಾ ಶಕ್ತಿ ಅವರಿಗೆ ಇರುವುದಿಲ್ಲ. ಓ. ತಪ್ಪು ಯಾವುದು ಒಪ್ಪು ಯಾವುದು ಅಂತ ಅರ್ಥ ಮಾಡಿಕೊಳ್ಳುವುದಕ್ಕೆ ಅವರಿಗೆ ಶಕ್ತಿ ಇರುವುದಿಲ್ಲ. ಹಾಗೆ ನಿನ್ನ ನಿಮಗೆ ಹಾಗಲ್ಲ. ಹೌದೌದು. ಅನುಭವ ಜಾಸ್ತಿ, ಹೌದೌದು. ಅದು ಹೆಚ್ಚಿದೆ. ಹೌದೌದು. ಇನ್ನೊಬ್ಬರಿಗೆ ಹೇಳುವಷ್ಟು ಅನುಭವಸ್ಥರು ನೀವಾಗಿದ್ದೀರಿ ಹೌದು, ಅಲ್ವೇ? ಹೌದು. ನಿಮ್ಮ ಕಣ್ಣಿಗೆ ಏನು ಹೂ ಬಂದಿದೆ ಅವರ? ಇಲ್ಲ, ಸರಿ ಉಂಟು. ಪ್ರಾಯದ ಕಣ್ಣು ಸರಿ. ಇದು ಎಂತದ್ದು? ಅದು ಕರಿಮಣಿ ಇರ್ತದೆ, ಇರ್ಲಿ. ಮದುವೆಯಾದ ಹೆಣ್ಣಿನ ಕುತ್ತಿಗೆಯಲ್ಲಿ ಇರುವಂತದ್ದು. ಬೇಕಾದ ಹೆಣ್ಣಿನ ಮದುವೆ ಆದ ಹೆಣ್ಣಿನ ಕುತ್ತಿಗೆ ಅಲ್ವಾ? ಬೇಕೇ. ನಾನು ಮದುವೆ ಆಗಿದ್ದೇನೆ ಆಗ್ಲಿ. ಅಂದ್ರೆ ಇನ್ನೊಬ್ಬರಿಗೆ ನಾನು ಹೆಂಡತಿಯಾಗಿದ್ದೇನೆ ಇಲ್ಲವ, ಈಗ ಅಲ್ಲಿ- ಅಲ್ವಾ? ಹೌದೌದು. ಅಲ್ವಾ? ಹೌದೌದು. ಈಗ ಇಲ್ಲದೆ ಇದ್ರು ಹೆಂಡತಿ ಹೌದಲ್ಲ ಹೆಂಡತಿ ಅವನದ್ದು. ಅಲ್ವಾ? ಹೌದು. ಅಷ್ಟು ಮಾತ್ರ ಅಲ್ಲ, ಹ. ನಿಮ್ಮ ಕಣ್ಣು ಸರಿ ಉಂಟು ಅಂತ ಕೇಳಲಿಕ್ಕೆ ಕಾರಣ ಉಂಟು. ಹ. ನೋಡಿ, ಗರ್ಭಿಣಿ ಹೆಂಗಸು ನಾನು. ಗರ್ಭಿಣಿಯ? ಇವತ್ತೋ ನಾಳೆಯೋ ಹೆರಿಗೆಯ ಸ್ಥಿತಿಯಲ್ಲಿ ನಾನಿದ್ದೇನೆ. ಇವತ್ತಿಲ್ಲಲ್ಲ, ನಾಳೆ ಅಲ್ಲ. ಅಲ್ಲಿ ಇದಕ್ಕೆ ನಾನು ಏನು ಅಂತ ಹೇಳು ಅಲ್ಲ ಬ್ರಾಹ್ಮಣರೇ. ಹ. ಅಂತ ಸ್ಥಿತಿಯಲ್ಲಿ ಇರುವ ನಾನು ಅಂತ ಹೆಣ್ಣಿನಲ್ಲಿ ಒಂದು ಇಂತಹ ಭಾವನೆಯನ್ನು ವ್ಯಕ್ತಪಡಿಸುವುದಕ್ಕೆ ನಿಮಗೆ ಮನಸ್ಸಾದರೂ ಹೇಗೆ ಬರ್ತದೆ ಹೇಳಿ? ಈಗ ನಿನ್ನ ಅನುಮಾನ ಇದು ಗೊತ್ತಾಯ್ತು, ಮನಸ್ಸು ಇದು. ಎಂತದು? ನನಗೆ ಪ್ರಾಯ ಆಗಿದೆ, ಹ್ಮ್. ನಾನು ಮುದುಕ ಅಂತೀನಿ. ನಿಜವಾಗಿ ನಾನು ಮುದುಕ ಅಲ್ಲ. ಮತ್ತೆ ಇದೆಂತದ್ದು? ಗೌರವ ಕೊಟ್ಟು ಮಾತನಾಡಿಸಿದ್ದು ಬ್ರಾಹ್ಮಣರು ಅಂತ. ಇದು ಅಲ್ಲ, ನಿಮ್ಮ ಹಾಗಿದ್ದವರೇ ಊರಲ್ಲಿ ಒಂದು 10 ಜನ ಬ್ರಾಹ್ಮಣರು ಇದ್ರೆ ನನ್ನಾಗಿರುವವರು ನಾನು ಮನೆ ನೀವು ಬಾಗಿಲಿ ಅಂಗಳಕ್ಕೆ ಕಾಲಿಡುವಾಗಲೇ ಬಾಗಿಲು ಹಾಕಿ
ಅಲ್ಲಿಂದಲೇ ಹೋಗಿ ನಮಸ್ಕಾರ ಅಂತ ಹೇಳುವ ಕಾಲ ಬಂದಿತ್ತು. ನಾನು ಮುದುಕ ಅಂತ ಹೇಳಿ ಯೋಚನೆ ಬೇಡ. ಅಲ್ಲ, ನೀವು ಇನ್ನು ಹುಡುಗ, ನಿಮಗೆ 14 ವರ್ಷ. ನಿಮಗೆ 16 ಅಲ್ಲ, ನಿನ್ನ ಸಮಗಾರ. ನಾನು ಸಮಗಾರ? ಎಂತ ಸಮಗಾರ ಅದು? ನಾನು ಯಾರು ಅಂತ ನಿಮಗೆ ಈಗ ಗೊತ್ತಾಗಲಿಲ್ಲ. ನೀವು ಬ್ರಾಹ್ಮಣರು? ಬ್ರಾಹ್ಮಣ. ನಾನು ಯಾರಂತ ಭಯವನ್ನು ತ್ಯಜಿಸು, ಭಯವನ್ನು ತ್ಯಜಿಸು, ಭಯವನ್ನು ತ್ಯಜಿಸು. ರಮಣಿ ಮಣಿ ಓ ಲಲಮಣಿ, ನಿನ್ನವನಾನೇ ನಿನ್ನವನಾನೇ ತಿಳಿಯಂದ. ಓ ಪುಲೋಮೆ, ಹಂಸಲಸಯಾನೇ ಹಂಸ ಹಂಸಲಸಯಾನೇ ಮನದೊಳು ಸಂಶಯವಿನ್ನೇನೆ, ಮನದೊಳು ಸಂಶಯವಿನ್ನೇನೆ. ಹಂಸಲಸಯಾನೆ ಮನದೊಳು ಸಂಶಯವಿನ್ನೇನೆ, ಮನದೊಳು ಸಂಶಯ ಇನ್ನೇನೆ. ಹಿಂಸಿಸೆ ನೆಲೆ ಶೀತಾಂಶುಮುಖಿಯೇ, ಹಿಂಸಿಸೆ ನೆಲೆ ಶೀತಾಂಶುಮುಖಿಯೇ, ಭಯದೌಷವ ಬಿಡುಸು ಪ್ರೇಮದಿ ಭರಿಸಲು. ಹಿಂಸಿಸೆ ನೆಲೆ ಶೀತಾಂಶುಮುಖಿಯ, ಭಯದೌಷವ ಬಿಡುಸು ಪ್ರೇಮದಿ ಭರಿಸಲು. ಹಂಸಲಸಯಾನೆ ಮನದೊಳು ಸಂಶಯ ಇನ್ನೇನೆ. ಓ ಹಂಸಲಸಯಾನೆ, ಓ ಪುಲೋಮೆ, ಸರಿಯಾಗಿ ನೋಡಿ ನನ್ನನ್ನು. ನೋಡ್ತಾ ಇದ್ದೀನಿ. ನೋಡ್ತಾ ಇದ್ದೀಯಾ? ಪರಿಚಯ ಸಿಕ್ಕಿತ ನನ್ನದು? ಇದೇನಪ್ಪ ಆಶ್ಚರ್ಯ. ಯಾವುದು? ಬ್ರಾಹ್ಮಣ ಬಂದದ್ದು. ಹೌದು. ನಾನು ಬ್ರಾಹ್ಮಣ, ಪ್ರಾಯದವನಲ್ಲ, ವಯಸ್ಸಾಗ್ಲಿಲ್ಲ ನನಗೆ. ಹ, ಸಮಗಾರ ಅಂತ ಹೇಳಿ ಹೋದ. ಹೌದಾ? ಹೋದ ಬೆನ್ನಿಗೆ ನೀನು ಬಂದೆ. ಸತ್ಯ, ಬೆಂದಿಗೆ ಬರಲಿ, ನಾನೇ ಪ್ರತ್ಯಕ್ಷ ನೋಡಿ. ಅದೇ ನನಗೆ ಅದೇ ಆಶ್ಚರ್ಯ ಆಗಿದೆ. ನಾಳೆ ಆ ಪುಲೋಮಾಸುರ ಅದೇ ಬ್ರಾಹ್ಮಣ ವೇಷವನ್ನು ಮಾಡಿ ಬಂದದ್ದು. ವೇಷ ಮಾಡಿ ಬಂದದ್ದು. ನಿಮ್ಮಂತವರಿಗೆಲ್ಲ ಬ್ರಾಹ್ಮಣರನ್ನು ನೋಡಿದ್ರೆ ಬಹಳ ಗೌರವ. ಗೌರವ ಉಂಟು. ನಿಮ್ಮ ಆ ಗಂಡ ಹಾ. ಆ ರಘು ಮಹರ್ಷಿ, ಹೌದು. ಅವನು ಬ್ರಾಹ್ಮಣ ವಂಶದಲ್ಲಿಯೇ ಜನಿಸಿದವ ಹಾ. ಅಲ್ವೇ? ಹೌದು. ಅವನನ್ನು ಪ್ರೀತಿಯಿಂದ ಆಧಾರದಿಂದ ಸತ್ಕಾರ ಮಾಡುತ್ತಿ. ಮಾಡಿದೆ. ಬಂದ ಬ್ರಾಹ್ಮಣರನ್ನು ಹಾ. ನೀನು ಬೇಕಾದ ರೀತಿಯಲ್ಲಿ ಉಪಚರಿಸ್ತಿ, ಅವರಿಂದ ಆಶೀರ್ವಾದವನ್ನು ಪಡೆಯಿತು. ಪಡೆದುಕೊಂಡೆ. ಹಾಗಾಗಿ ಆ ವೇಷವನ್ನು ಮಾಡಿ ಬಂದೆ. ಓ, ಇದು ವೇಷ ಮಾಡಿದ್ದು ಮೋಸ ಮಾಡ್ಲಿಕ್ಕೆ. ಮೋಸ ಅಲ್ವೇ? ಓ, ಪಕ್ಕದ ನೀನು ಹೆದರಬಾರದು ಅಂತ. ಈಗ ಹೆದರಿಕೆ ಆದದಕ್ಕೆ ಏನ್ ಮಾಡುದು? ಈಗ ಆಗುವುದಿಲ್ಲಲ್ಲ. ಅಲ್ಲ, ನನಗೆ ನಿಧಾನಗತಿಯಲ್ಲಿ ಹಾ. ಯಾವ ವಿಕಾರವನ್ನು ನೋಡಿದ್ರು ಹಾ. ಹೆದರಿಕೆ ಆಗುವುದಿಲ್ಲ, ಅದು ನಮಗೆ ಚೆನ್ನಾಗಿ ಗೊತ್ತು. ಹಾಗಾಗಿ ಹಾಗೆ ಬಂದದ್ದು. ಪುಲೋಮೆ, ಏನು? ನಿನಗೆ ನೆನಪಿರಬಹುದು, ಏನು? ಹಿಂದೊಂದು ಕಾಲದಲ್ಲಿ ಇನ್ನೊಂದು ಕಾಲದ ಹಾ, ಏನು? ನೀನು ಹುಟ್ಟಿರುವಾಗ ಹಾ. ನನಗಾಗಿಯೇ ಹುಟ್ಟಿದ್ದು ಅಂತ ಹಾ. ಭವಿಷ್ಯವಾಣಿ ನುಡಿದಿದೆ. ನನಗೆ ಹಾ, ಹುಟ್ಟಿದಾಗ? ನೀನು ಹುಟ್ಟಿದಾಗ ಗೊತ್ತಿಲ್ಲ. ಒಂದು ಭವಿಷ್ಯವಾಣಿಯನ್ನು ನಾನು ಕೇಳಿದೆ. ಹಾ, ಹಾ. ಅದು ನೀನು ನನಗಾಗಿ ಹುಟ್ಟಿದವಳು. ಹೌದೇ? ಪುಲೋಮೆ, ಹಾ. ಯಾವ ಹೊತ್ತಿನಲ್ಲಿ ಗೊತ್ತೇ? ಯಾವ ಹೊತ್ತಿನಲ್ಲಿ? ತೊಟ್ಟಿದಲ್ಲಿ ನೀನು ಮಲಗಿ ಕೂಗುತ್ತಿರುವಾಗ ನಿನ್ನನ್ನು ಜೋಗುಳ ಹಾಡಿ ಮಲಗಿಸುವಂತಹ ನಿನ್ನ ಅಜ್ಜಿ ನೀನು ಕೂಗುವಂತಹ ಆ ವಿಷಯವನ್ನು ತಿಳಿದು ನಿನ್ನನ್ನು ಸುಮ್ಮನಾಗಿಸುವುದಕ್ಕೆ
ಹೀಗೆ ಹಠ ಹೇಳಿದ್ರೆ ರಕ್ಕಸರಿಗೆ ಕೊಟ್ಟನು. ಅದು ಅಂದು ಹೇಳಿದ ಮಾತು. ಅಜ್ಜಿ ಹೇಳಿದ್ದು. ಅಜ್ಜಿ ಹೇಳಿದ್ದು ಅದು ನನಗೆ ಗೊತ್ತಿಲ್ಲ. ನನ್ನ ಅಜ್ಜಿ ಅಲ್ಲ, ನನ್ನ ಅಜ್ಜಿ ಅಲ್ಲ, ನಿನ್ನ ಅಜ್ಜಿ. ನಾನು ಕೇಳಿದ್ದೆ ತೊಟ್ಟಿಲಲ್ಲಿ ಆವಾಗ ನಿನಗೆ ಏನೂ ಗೊತ್ತಿರಲಿಲ್ಲ. ಆವಾಗ ನಾನು ಆಕಾಶ ಮಾರ್ಗದಲ್ಲಿ ಗಮಿಸ್ತಾ ಇದ್ದೆ. ಪಕ್ಕದ ನನ್ನ ಕಿವಿಗೆ ಬಿತ್ತು ಆ ಶಬ್ದ. ಸುಯ್ಯನೆ ಬಂದ ಕೆಳಗೆ ಅಲ್ಲಿ ಬಂದು ನೋಡಿದ್ರೆ ನೀನು ಪುಟ್ಟ ಮಗು ಹೂವೇ 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 ಅಂತ ಕೂಗುತ್ತಾ ಇದ್ದಿ. ಆವಾಗಲೇ ಯೋಚನೆ ಮಾಡಿದ್ದೆ, ಹೆಣ್ಣು ಮಗು ಸುಂದರಿಯಾಗಿದ್ದಾಳೆ, ಇವಳು ಖಂಡಿತವಾಗಿಯೂ ಬೆಳೆಯುತ್ತಾಳೆ. ಬೆಳೆದು ಪ್ರಾಯ ಪ್ರಬುದ್ಧಳಾದ ಮೇಲೆ ಇವಳನ್ನೇ ನಾನು ಭರಿಸುವುದು ಅಂದು ನಾನು ಯೋಚನೆ ಮಾಡಿದ್ದೆ. ಆದ್ರೆ ಏನು ಮಾಡೋಣ, ಈ ಕೆಲವೊಂದು ವಿಷಯದಲ್ಲಿ ತಲೆಗೆ ಕಿರುಕುಳ ಹತ್ತಿದ್ರೆ ಯಾವುದನ್ನು ಯೋಚನೆ ಮಾಡುವುದನ್ನು ಬಿಟ್ಟು ಬಿಡ್ತೇನೆ ನಾನು. ಹಾಗೆ ಇವತ್ತು ಪಕ್ಕನ ಯೋಚನೆ ಆಯಿತು. ಅದು ಕೂಡ ಬಂದು ಒಳ್ಳೆಯ ವ್ಯಕ್ತಿ ಹೇಳಿದ್ದಾರೆ, ನೀನು ನನ್ನವಳು. ಓ ಪುಲೋಮೆ, ನಿನ್ನ ಗಂಡ ಇಲ್ಲಿಲ್ಲ, ನನ್ನ ಜೊತೆಯಾಗಿ ಬಂದು ನನ್ನಿಂದ ಸಂಸಾರವನ್ನು ನೀನು ಅನುಭವಿಸಬೇಕು, ಸುಖವಾಗಿರಬೇಕು. ಮುನಿಯ ತೇಜವನು ಹೊತ್ತ, ಮುನಿಯ ತೇಜವನು ಹೊತ್ತ ಸಾಧ್ವಿಯಗೆ ಘನ ಸರ್ಪವಿರುವ ಹುತ್ತ, ಕೆಳಗಿದರೆ ಮೃತ್ಯು ಯೋಗ, ಕೆಳಗಿದರೆ ಮೃತ್ಯು ಯೋಗ, ತೊಲಗೆಲವು ತೊಲಗೆಲವು ಕ್ಷಣಕಾಲ ನಿಲ್ಲದೀಗ. ಏನ ನಾಡಿದನು ಎನ್ನೇ ಹೇಳುವುದಕ್ಕೂ ಮಾಡುವುದಕ್ಕೂ ಸರಿಯಾಗಿದೆ. ಯಾವುದು ಹೇಳುವುದು, ಯಾವುದು ಮಾಡುವುದು? ನಿಮ್ಮ ರಕ್ಕಸರ ಜಾತಿಗೆ ಬೆಂಕಿ ಬೀಳಲಿಕ್ಕೆ ಯಾಕೆ? ನಿನಗೆ ಸಂಬಂಧ, ಆ ರೀತಿ ವಿಶ್ವಾಸಗಳು ಏನು ಅನ್ನೋದು ಆ ಪದದ ಅರ್ಥ ಆದ್ರೂ ಗೊತ್ತುಂಟ ನಿನಗೆ? ಅರ್ಥ ಇದ್ದೆ ಅಲ್ವಾ ಇಲ್ಲಿಗೆ ಬಂದದ್ದು? ನಿನಗೆ ತಾಯಿಯೂ ಆಗ್ತದೆ, ತಂಗಿಯೂ ಆಗ್ತದೆ, ಯಾರಾದ್ರೂ ಆಗ್ತದೆ. ನಿಮ್ಮ ಜಾತಿಯಲ್ಲಿ ಯಾರು ಸಿಕ್ಕಿದ್ರು ನೀವು ಈ ಮನಸ್ಸನ್ನು ಮಾಡುವವರೇ. ಈಗ ನೀನು ಯಾಕೆ ಅಲ್ಲ ತಂಗಿನೂ ಅಲ್ವಲ್ಲ? ಸಣ್ಣ ಪ್ರಾಯದಲ್ಲಿ ಈ ಮಕ್ಕಳನ್ನು ಗದರಿಸುವುದಕ್ಕೆ ಯಾರೋ ಏನೋ ಹೇಳಿದ್ದಾರೆ ಅನ್ನುವ ಮಾತು ಕಿವಿಗೆ ಬಿದ್ದಂತ ನೀನು ನನ್ನನ್ನು ಬಯಸಿದಿ ಅಂತಾದ್ರೆ ಈಗ ಆ ಸಂದರ್ಭದ ಹಾಗಿಲ್ವಲ್ಲ ಈ ಸಂದರ್ಭ. ಈಗ ಸ್ವಲ್ಪ ಬೆಳೆದಿದ್ದ, ಬೆಳೆದದ್ದು ಮಾತ್ರ ಅಲ್ಲ, ನಾನು ಬೆಳೆದದ್ದು ಮಾತ್ರ ಅಲ್ಲ, ಬೆಳೆದು ಆಮೇಲೆ ಪ್ರಾಯಕ್ಕೆ ಬಂದ ಹೊತ್ತಿನಲ್ಲಿ ಮದುವೆಯೂ ಆಗಿದೆ. ನನ್ನನ್ನು ಕೇಳುವುದಕ್ಕೆ ನನಗೆ ನನ್ನ ಗಂಡ ಅನ್ನುವವರು ಒಬ್ರು ಇದ್ದಾರೆ. ಆ ದಾಂಪತ್ಯದ ಪ್ರತಿರೂಪ ನನ್ನ ಹೊಟ್ಟೆಯಲ್ಲಿ ಈ ಹೊತ್ತಿನಲ್ಲಿ ಬೆಳೀತಾ ಇದೆ. ಅಂದ್ರೆ ಇಷ್ಟು ಪ್ರಕರಣ ಮುಂದುವರೆದು ಹೋಗಿದೆ. ಅಂದ ಮೇಲೆ ಗರ್ಭಿಣಿಯಾದಂತಹ ನನ್ನನ್ನು ಈ ಹೊತ್ತಿನಲ್ಲಿ ಆ ಭಾವನೆಯೂ ಇರಿಸದೆ ನೀನು ಬಯಸಿಕೊಳ್ಳುತ್ತಿ ಅಂತಾದ್ರೆ ಪುಣ್ಯಾತ್ಮ, ನಿನಗೆ ಎಂಥದ್ದೂ ಆದೀತು. ನಿನ್ನ ಮನಸ್ಸಿನ ಭಾವನೆ, ನಿಮ್ಮ ಮನಸ್ಸು ಒಳ್ಳೆಯದು ಬೇಕು. ನೀನು ಗರ್ಭಿಣಿ ಆಗು, ಮತ್ತೊಂದಾಗು, ನಿನಗೆ ನನ್ನ ಜೊತೆಯಲ್ಲಿ ಬರುವುದಕ್ಕೆ ಮನಸ್ಸುಂಟು, ಹಾಗೆ ಬರಬೇಕು. ಏನೇನೋ ಮಾತಾಡಬೇಡ, ನೀನು ಬರ್ತೀಯಲ್ವಾ? ಹಾಗಾಗ್ತದ? ಅದು ಆಗುದಿಲ್ವಾ? ಆಗ್ತದ? ಅದು ಏನಾದ್ರೂ ನೀನು ಒಪ್ಪಿಕೊಂಡ್ರೆ ನಿನ್ನ ದಾರಿಯಲ್ಲಿ ಹೋಗುವುದಕ್ಕಿರುವವಳು ನಾನಲ್ಲ ಅಲ್ವಾ? ನನಗೆ ನನ್ನದೇ ಆದಂತಹ ಬದುಕು ಅನ್ನೋದೊಂದಿದೆ, ನನಗೆ ನನ್ನದೇ ಆದಂತಹ ದಾರಿ ಒಂದು ಇದೆ, ನನ್ನ ಬದುಕಿಗೆ ಒಂದು ಗುರಿ ಅನ್ನೋದು ಇದೆ. ನಿನಗೆ ಅದು ಯಾವುದೂ ಇಲ್ಲ. ಬದುಕು ಸಾರ್ಥಕತೆಯನ್ನು ಪಡೆಯುವುದಕ್ಕಾಗಿ ನಾನು ನನ್ನ ಬದುಕು ಸಾರ್ಥಕತೆಯನ್ನು ಈ ಹೊತ್ತಿನಲ್ಲಿ ಪಡೀತಾ ಇದ್ದೇನೆ ನಾನು. ಹೌದಾ? ಒಂದು ಮಗುವಿಗೆ ತಾಯಿ ಆದಾಗ ಹೆಣ್ಣಿನ ಬದುಕು ಸಾರ್ಥಕತೆ ತೋರಿಸಿಕೊಟ್ಟವರು ನನ್ನ ಗಂಡ ಇದ್ದಾರೆ. ಏನಲಗೆ ಕೈ ಭಗತೆಯೊಳಗಿನ ಏನಲಗೆ ಏನಲಗೆ ನಾನೇನೆಂಬುದು ನಮ್ಮವರಿಗೆ ಗೊತ್ತು. ಅದನ್ನು ಇಷ್ಟವರೆಗೆ ಪ್ರಕಟಪಡಿಸಲಿಲ್ಲ ನಾನು. ಹೆಣ್ಣು ಹೆಣ್ಣೆಂಬ ಆ ಪ್ರೀತಿಯಿಂದಾಗಿ ನಿನ್ನಲ್ಲಿ ಸಾವಧಾನದಿಂದ ಮಾತನಾಡಿಸಿದೆ. ನನ್ನ ಮಾತಿಗೆ ನೀನು ಕಿವಿಗೊಟ್ಟು ಒಳಂಬಳದಿದ್ರೆ ಏನಾಗುತ್ತದೆ ಗೊತ್ತಾ? ನಿನ್ನ ತುರುಬಿದೆಯಲ್ಲ, ಅದಕ್ಕೆ ಕೈ ಇಕ್ಕಿ ದರ ನಾನು ಕಾಲಕಂಜರಕ್ಕೆ ಎಳೆದುಕೊಂಡು ಹೋಗುವಾಗ ಯಾರು ಕೈ ನೀನು ಹಾಗೆಲ್ಲ ಮಾಡುವುದಕ್ಕೆ ಸಾಧ್ಯ ಉಂಟಾ? ನಿನ್ನ ಶೌರ್ಯ ಏನಂತ ನಾನು ನೋಡು. ಈ ಸಿಟ್ಟೆಲ್ಲ ಹೆಣ್ಣು ಮಕ್ಕಳಿಗೆ
ನಾನಿರುವವ ಕೈ ಮಾಡಿದೆ ಅಂತಾದರೆ ನರಕಕ್ಕೆ ಕಳಿಸಿ ಕುಂಡದಲ್ಲಿ ನಿಂತಿದ್ದವ ಹೌದು ಪಕ್ಕನ ಮೇಲೆ ಬಂದಿದ್ಯಲ್ಲ ಅವಳನ್ನು ರಕ್ಷಣೆ ಮಾಡುವುದಕ್ಕ ನಿನ್ನ ಊರಿ ಶಮನ ಆಗಬೇಕು. ಈ ಕ್ಷಣವೇ ನೀರು ಹರಚಿ ನಿನ್ನನ್ನು ನಾಶ ಮಾಡಿಬಿಡ್ತಾರೆ. ನನಗೆ ಮಾತಿನ ಬೆಟ್ಟು ನಿನ್ನಂತ ಕೋಣಗಳಿಗೆ ನನ್ನ ಆಯುಧದ ಬೆಟ್ಟು ಪೋ. ಶೀಲವನ್ನು ಹಾಳು ಮಾಡೋದಕ್ಕೆ ಮುಂದುವರಿದೆಯಾ? ಗರ್ಭಜಾರಿ ಬಂದವ ನಾನೇ, ಅವರ ಸುಕುಮಾರ ನಾನು. ನೀನು ದಾರಿ ಬಂದದ್ದ ಚಣಗೆ ಬೆರಗಾಗುತ್ತ ಚಣಗೆ ಬೆರಗಾಗುತ್ತ ಬೆರಗಾಗುತ್ತ ಏನಿದು ವಿಚಿತ್ರ? ಬಳಿಕ ಕೊಡಬಾಚೆ ಧರಿಸುತ್ತ ನುಡಿದ
ಬರೋಬ್ಬರಿ ನವೀನ ರೀತಿ ಎಲ್ಲಿಂದಲೋ ಪಕ್ಕನೆ ಜಾರಿ ಬಂದವನಿ ನೋಡಿದ್ರೆ ಆಕೆಯ ಗರ್ಭದಿಂದಲೇ ಜಾರಿದವ ಮೈಯೆಲ್ಲ ರಕ್ತಮಯವಾಗಿ ಹೋಗಿದೆ. ಏ ಪಿಂಡವೇ, ಎಷ್ಟು ಸೊಕ್ಕು ನಿನಗೆ! ಗರ್ಭದಲ್ಲಿರುವಾಗಲೇ ನೀನು ಎಷ್ಟು ಚತುರನಾಗಿದ್ದಿ ಅಂತ ಈಗ ಅರ್ಥವಾಯಿತು. ಕೆಳಗೆ ಬಂದ ಕ್ಷಣವೇ ಹಾರುವುದಕ್ಕೆ ಪ್ರಾರಂಭ ಮಾಡಿದ್ದೇನೋ? ಹಾರದಿರು, ಹಾರದಿರು. ಏ ಪಿಂಡ, ನೀನು ಹೆಚ್ಚಿಗೆ ಹಾರಿದ್ರೆ ಏನಾಗುತ್ತದೆ ಗೊತ್ತಾ? ಮೈಯೆಲ್ಲ ಮೃದು ಮೃದು. ಎಲ್ಲಿಯಾದ್ರೂ ಕಲ್ಲು ಮುಳ್ಳು ಚುಚ್ಚಿ ಹಾಳಾಗಿ ಹೋದ್ರೆ ಮತ್ತೆ ನನಗೆ ತಿನ್ನುವುದಕ್ಕೂ ಅಲ್ಲ, ಬಿಸಾಡುವುದಕ್ಕೂ ಅಲ್ಲ, ಹಾಗಾಗುತ್ತದೆ. ಒಳ್ಳೆಯ ಮಾತಿನಲ್ಲಿ ಹೇಳ್ತೇನೆ, ಕೈ ಸೇರಿದ್ರೆ ಸುಖವಾಗಿ ಸಾಕುತ್ತೇನೆ, ಇಲ್ಲದಿದ್ರೆ ನಿನ್ನ ನೀನು ಮಾಡಿದಂತ ಪಾಪ ಕಾರ್ಯದಿಂದ ಪಾಪ ಕೋಪದಲ್ಲಿ ಕ್ರಿಮಿಯಾಗಿ ಹೊರಲಾಡುತ್ತಾ ಇದ್ದೀನಿ. ಅರೆ ಕ್ಷಣದಲ್ಲಿ ನಿನ್ನನ್ನು ಕೊಲ್ತೇನೆ ಈಗ. ನೀನು ಮಗನೇ ನನಗೆ ಹೇಳ್ತೀಯ? ನೀನು ಆಗ್ತಾ ಇದೆಯಾ ಎಂಬುದಾಗಿ ನಿನ್ನ ಅಪ್ಪನೊಬ್ಬ ಸಂತಾನಲ್ಲವ. ಏ ಭಿನ್ನ ಏನಂತ ಭಾವಿಸಿದ್ಯೋ? ದೊಡ್ಡವರಿಗೆ ಮರ್ಯಾದೆ ಕೊಡಬೇಕು, ಮರ್ಯಾದೆ ಕೊಟ್ಟು ಈ ಪ್ರಪಂಚದಲ್ಲಿ ಸುಖವಾಗಿ ಬಾಳಬೇಕು. ಅದು ತಿಳಿದು ತಿಳಿದು ಈ ರೀತಿಯಾಗಿ ವರ್ತಿನ ಮಾಡ್ತಾ ಇದೆಯಲ್ಲ. ಉತ್ಪಾತ ಪಿಂಡ ಹೊರಳಿ ಬಂದಂತ ಮಾರಿ ಹಾಗೆ ಬಿಟ್ಟಣ ಎಡಗಾಲಿಂದ ಅಪ್ಪಚ್ಚಿ ಮಾಡಿ ಏನಾಗುತ್ತದೆ ಗೊತ್ತಾ? ನಿಮ್ಮಂತವರಿಗೆ ಅನಾಹುತ ಆಗ್ತದೆ. ಅಯ್ಯೋ ಅಯ್ಯೋ ಅಯ್ಯೋ, ಆ ಹುಡುಗ ಕಾಣುವುದಿಲ್ಲ, ಎಲ್ಲವೂ ಕತ್ತಲುಮಯವಾಗಿ
ಆಗಿದೆ. ಎಲ್ಲ ನನಗೆ ಏನೂ ಕಣ್ಣು ಕಾಣುವುದಿಲ್ಲ. ಜೀವನದಲ್ಲಿ ಇನ್ನು ಏನು ಯಾಕೆ ಹೀಗಾಯ್ತು? ಕಾಣಿಸುವುದಿಲ್ಲ. ಈ ಹುಡುಗ ಬಿಟ್ಟಂತಹ ಕಣ್ಣಿನಿಂದ ನಮ್ಮ ಕಣ್ಣನ್ನೇ ಕಿತ್ತುಕೊಂಡಿದ್ದಾನೆ. ಈ ಪ್ರಪಂಚ ನೋಡುವಂತಹ ಅವಕಾಶ ನೋಡ್ಬಾರ್ದು ಕಳೆದುಕೊಂಡಿದ್ದೇನೆ. ನೀನು. ಅಯ್ಯೋ ದೇವರೇ, ಕುರುಡನಾದೇನಲ್ಲ. ಓ ಮಗನೇ, ಓ ನನ್ನ ಮಗನೇ, ಅಯ್ಯೋ ದೇವರೇ, ನನ್ನ ತಾಯೇ, ತಾಯೇ, ಯಾರಾದ್ರೂ ಏನಾದ್ರೂ ಕೊಡಿ ತಾಯೇ. ಯಾರಾದ್ರೂ ಏನಾದ್ರೂ ಕೊಡಿ ತಾಯೇ. ಓ ಮಗನೇ, ನನ್ನ ಕಣ್ಣು ಹೋಯ್ತು ಕುಮಾರ. ಏನಾದ್ರೂ ಉಳಿಸು ಮಗನೇ. ಈ ಮಾರಿ ಸರ್ಕಾರ